ಏನ್ ಚಿಕ್ಕತೆ? ಅರ್ಚನಾ ಮನೆಯಲ್ಲಿ ಎಲ್ಲೂ ಕಾಣ್ತಿಲ್ಲಮ್ಮ. ಹಾಗಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಏನ್ ಹೇಳ್ತಿದೀಯಾ? ಮತ್ತಿನ್ನೇನ್ ಚಿಕ್ಕತೆ? ಈಗ ನಾನು ಏನ್ ಮಾಡಕ್ಕಾಗತ್ತೆ? ಅದು ಹಾಗಲ್ಲಮ್ಮ. ಮದ್ವೆ ಮಾತುಕತೆಗೆ ಗಂಡ್ ಕಡೆಯವ್ರು ಬರ್ತಾರೆ, ಎಲ್ಲೂ ಹೋಗ್ಬೇಡ ಮನೇಲೇ ಇರು ಅಂತ ಹೇಳ್ದೆ ಅಲ್ವಾ? ಅವಳು ಆಗಲ್ಲ ಅಂತ ಹೇಳಿದ್ಲಲ್ಲ, ಅದಕ್ಕೇನಾದ್ರೂ ಮನೆ ಬಿಟ್ಟು ಹೋಗಿದ್ದಾಳ ಅಂತ. ಏನ್ ಸೌಂದರ್ಯ, ಅರ್ಚನಾ ಮನೇಲಿಲ್ವಾ? ಹೌದು ಬಾವ, ಅರ್ಚನಾ ಕಾಣ್ತಾ ಇಲ್ಲ. ನಿಮಗೆ ಹೇಳಿದ್ನಲ್ಲ ಮಾವ, ಅರ್ಚನನ್ ಮದ್ವೆ ಜವಾಬ್ದಾರಿನ ನಾನು ತಗೊಳ್ತೀನಿ ಅಂತ. ಒಂದು ಒಳ್ಳೆ ಸಂಬಂಧ ನೋಡಿದ್ದೆ. ಇವತ್ತು ಅವಳನ್ನ ನೋಡೋಕ್ಕೆ ಮನೆಗೆ ಬರ್ತಾ ಇದ್ದಾರೆ, ಮನೇಲೇ ಇರು ಅಂತ ಅವಳಿಗೆ ಹೇಳಿದೆ. ಅದಕ್ಕೆ ನನ್ನ ಹತ್ರ ಜಗಳ ಮಾಡಿಕೊಂಡು ಕೋಪ ಮಾಡಿಕೊಂಡು ನಾನು ಮನೇಲೇ ಇರಲ್ಲ ಅಂತ ಹೊರಟೋದು. ಎಲ್ಲೋ ಇಲ್ಲೇ ಹೊರಗಡೆ ಹೋಗಿರ್ತಾಳೆ, ಆಮೇಲೆ ಬರ್ಬೋದು ಬಿಡಿ. ಅಲ್ಲಮ್ಮ ಸೌಂದರ್ಯ, ಅರ್ಚನಾಗೆ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಅವಳನ್ನ ಒಂದು ಮಾತು ಕೇಳದೆ ನೀನು ಯಾಕಮ್ಮ ಮಾತುಕತೆಗೆ ಯಾರನ್ನ ಬರೋಕ್ಕೆ ಹೇಳಿದೆ? ಹೇಳಿದ್ದಿದ್ರೆ ಅವಳು ಒಪ್ತಿದ್ಲ ಮಾವ. ಗೊತ್ತಿರಲಿಲ್ಲ ಅನ್ನೋದು ಎಷ್ಟು ನಿಜನೋ, ಅವಳಿಗೆ ಮದುವೆ ಇಷ್ಟ ಇಲ್ಲ ಅನ್ನೋದು ಅಷ್ಟೇ ನಿಜ ಅಲ್ವೇನಮ್ಮ? ಸರಿ, ಇನ್ಮೇಲೆ ಅವಳಿಗೆ ಏನಾದರೂ ಮಾಡ್ಕೊಳ್ಳಿ. ಇನ್ನು ಮುಂದೆ ಅವಳಿಗೆ ಯಾವ ಮಾತಾಡ್ಕೂ ನಾನು ಇಂಟರ್ಫಿಯರ್ ಆಗಲ್ಲ. ಬಾವಾ, ಯಾವುದಕ್ಕೂ ಒಂದ್ಸಲ ಅರ್ಚನಂಗೆ ಕಾಲ್ ಮಾಡಿ. ಯಾಕೆ ಬಾವಾ? ಕಾಲ್ ರಿಸೀವ್ ಮಾಡ್ತಿಲ್ಲಮ್ಮ. ಹೋಗ್ಲಿ ಬಿಡಿ ಬಾವಾ, ಬೇಜಾರು ಮಾಡ್ಕೊಂಡು ಹೊರಗಡೆ ಹೋಗಿದ್ದಾಳೆ ಅನ್ಸುತ್ತೆ. ಸಮಾಧಾನ ಆದ್ಮೇಲೆ ಅವಳೇ ಬರ್ತಾಳೆ. ಏನು ಇವನು ನನ್ನನ್ನು ನೆನ್ಸ್ಕೊಂಡು ಫೋನ್ ಮಾಡಿದಾನೆ? ಬೆಳ್ದಿಂಗ್ಳ ಬಾಲೆ ಬದಲು ನನ್ನ ನೆನಪಾಗಿರ್ಬೇಕು ಅನ್ಸುತ್ತೆ. ಹಲೋ. ಥ್ಯಾಂಕ್ ಯು ಸೋ ಮಚ್ ಸಂಜನಾ. ಥ್ಯಾಂಕ್ ಯುನಾ? ಯಾಕೆ? ನಮ್ಮಮ್ಮ ನನ್ನ ಹತ್ರ ಮಾತಾಡಿಸ್ಲಿ ಅಂತ ಅವ್ರ ತಾಳಿನ ಬಿಡಿಸಿ ನಮ್ಮ ಮನೆ ಹತ್ರ ತಂದಿಟ್ಟಿದ್ಯಲ್ಲ, ಅದಕ್ಕೆ. ನೀನು ಮಾಡಿರೋ ಕೆಲಸದಿಂದ ಅಮ್ಮ ನನ್ನ ಕ್ಷಮಿಸಿ ಮೊದಲಿನ ಥರ ನನ್ನ ಹತ್ರ ಪ್ರೀತಿಯಿಂದ ಮಾತಾಡ್ತಿದ್ದಾರೆ. ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಇದಕ್ಕೆಲ್ಲ ನೀನೇ ಕಾರಣ ಸಂಜನಾ. ಏನೋ ನಿನಗೆ ಒಳ್ಳೇದಾಗಲಿ ಅಂತ ಹಾಗೆ ಮಾಡಿದೆ ಅಷ್ಟೆ. ಎನಿವೇಸ್, ನಿಮ್ಮ ಅಮ್ಮನ ಪ್ರೀತಿ ನಿನಗೆ ವಾಪಸ್ ಸಿಕ್ತಲ್ಲ, ಅಷ್ಟೇ ಸಾಕು. ಅದು ಸರಿ, ಅಷ್ಟೊಂದು ದುಡ್ಡು ಹೆಂಗೆ ಅರೇಂಜ್ ಮಾಡಿದೆ? ಅದು ಹೇಗೋ ಮಾಡಿದೆ ಬಿಡು. ಎಷ್ಟು ಖರ್ಚಾಯಿತು ಅಂತ ಹೇಳು. ಅದೆಲ್ಲ ಯಾಕೆ? ನಮ್ಮ ಫ್ರೆಂಡ್ಶಿಪ್ನ ದುಡ್ಡಿಂದ ಅಳಿತೀಯಾ? ಅಯ್ಯೋ, ಹಾಗೇನಿಲ್ಲಪ್ಪ. ಅದ್ರ ಬಗ್ಗೆ ಮತ್ತೇನು ಕೇಳಬೇಡ ಆಯಿತಾ? ಸರಿ. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನರಸಿಂಹ, ಹೋಗಿ ಬಾಳೆ ಎಲೆ ತಗೊಂಡ್ ಬಾರೋ. ಹಾಮ ತರ್ತೀನಿ. ಸಂಜನಾ, ಅಮ್ಮ ಕರೀತಿದ್ದಾರೆ, ನಾನು ಆಮೇಲೆ ಮಾಡ್ತೀನಿ. ಓಕೆ ಕ್ಯಾರಿ ಆನ್. ಕೋತಿ ಮೊಸರು ತಿಂದು ಅದನ್ನ ಮೇಕೆ ಬಾಯಿಗೆ ಒರೆಸ್ತಂತೆ. ಅವ್ರ ಅಮ್ಮನ ತಾಳಿನ ಇನ್ಯಾರೋ ಬಿಡಿಸ್ಕೊಟ್ಟಿದ್ದಾರೆ, ಅದನ್ನ ನಾನು ಮಾಡಿದ್ದೀನಿ ಅಂತ ನಂಬಿದಾನೆ ಈ ಮುಟ್ಟಾಳ. ಸಿನಿಮಾದಲ್ಲಿ ಆ್ಯಕ್ಟಿಂಗೇ ಮಾಡಿದೆ, ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಇಸ್ಕೊಂಡಂಗೆ ಆಯಿತು ನನ್ನ ಕಥೆ. ನಿಮ್ಮ ಮನೆಗೆ ಬಂದಿದ್ದಕ್ಕೆ ಒಳ್ಳೆ ಊಟ ಆಯಿತು. ಬರೀ ಒಳ್ಳೆ ಊಟ ಅಲ್ಲ, ಹೋಳಿಗೆ ಊಟ. ಅಳಿಯಂದ್ರು ಹೇಳಿದ್ರು ಅಂತ ಈ ಸರಿ 2 ಹೋಳಿಗೆ ಕೊಟ್ಟಿದ್ದೀನಿ. ಮುಂದಿನ ಸರಿ ಅದೆಲ್ಲ ಇರಲ್ಲ, ಆಯ್ತಾ? ಸರಿ, ನಾವಿನ್ನು ಹೊರಡ್ತೀವಿ. ಸರಿ ಬಾ. ಪೊಲೀಸಪ್ಪ, ಏನೇನೋ ತಿನ್ಬಾರ್ದು, ಆರೋಗ್ಯನ ಹುಷಾರಾಗಿ ನೋಡ್ಕೋಬೇಕು. ಅಮ್ಮ, ಅಪ್ಪನ ಹುಷಾರಾಗಿ ನೋಡ್ಕೋ. ಅಣ್ಣನ ನೋಡ್ಕೊಳ್ಳೋಕೆ ನಾವು ಇಬ್ಬಿಬ್ರು ಇದ್ದೀವಿ. ಇಬ್ಬರಲ್ಲಮ್ಮ, ನಿಮ್ಮ ಅಪ್ಪನ ನೋಡ್ಕೊಳಕ್ಕೆ ನಾವು 3 ಜನ ಇದ್ದೀವಿ, ನರಸಿಂಹನ ಸೇರಿಸಿ. ಓ, ಆ ಪಟ್ಟಿಗೆ ಇವಾಗ ನರಸಿಂಹನು ಸೇರ್ಕೊಂಡಿದ್ದಾನಲ್ವಾ, ಮರ್ತ್ಬಿಟ್ಟಿದೆ. ಬಿಟ್ರೆ ನೀವು ಎಲ್ರೂ ಮರಿತೀರ ಅತ್ತೆ? ಏ, ಹಾಗೇನಿಲ್ಲ ಕಣೆ, ನಿಜವಾಗ್ಲೂ ಮರ್ತ್ಬಿಟ್ಟಿದೆ. ಸರಿ ಮಾವ, ನಾವೇನು ಹೊರಡ್ತೀವಿ. ಆಯ್ತಪ್ಪ. ದೀರ್ಘಾಯುಷ್ಮಾನ್ ಭವ. ಒಳ್ಳೇದಾಗಲಿ ಹರೀಂದ್ರೆ. ಹೋಗ್ಬರ್ತೀನಿ.
ಎಲ್ಲರಿಗೂ ಸುಮಂಗಲಿ ಭವ. ಒಳ್ಳೇದಾಗಲಿ ಮಗಳೇ. ಒಳ್ಳೆದಾಗಲಪ್ಪ. ಛೇ ರಾಹುಲ್ ಅಣ್ಣ ಒಬ್ರು ಇದ್ದಿದ್ರೆ ಅವ್ರಿಗೂ ಮಾತಾಡ್ಸ್ಬಿಟ್ಟು ಹೋಗ್ಬೋದಾಗಿತ್ತು. ಬೇಕಿದ್ರೆ ಅವ್ರು ಬರೋವರೆಗೂ ಕಾಯೋಣ. ಇಲ್ಲ ಅಕ್ಕ, ಅವ್ರು ಬರೋದು ತುಂಬಾ ಹೊತ್ತಾಗತ್ತೆ. ಒಂದ್ಸಲಿ ಕೆಲಸ ಅನ್ಬಿಟ್ರೆ ಬೇರೆ ಏನು ನೋಡಲ್ಲ. ಹೌದಾ? ಅಂಥವ್ರನ್ನ ಒಂದ್ಸಲ ಮಾತಾಡ್ಸಿದ್ರೆ ಚೆನ್ನಾಗಿರೋದು. ಅವ್ರಿಗೆ ನಮ್ಮ ಮನೆಗೆ ಬರಕ್ ಹೇಳಿದ್ದೀನಿ ಅಕ್ಕ. ಹೌದಾ? ಸರಿ. ಅರೆ ನೀನೇನಮ್ಮ, ಏನಾರು ಬೇಕಿತ್ತಾ? ಅದು ನನ್ನ ಪರ್ಸ್ ಬಿಟ್ಟೋಗಿದ್ದೆ, ತಗೊಳಕ್ಕೆ ಅಂತ ಬಂದೆ. ಎಲ್ಲಿದೆ ಹೇಳಿ ತಂದ್ಕೊಡ್ತೀನಿ. ಪರವಾಗಿಲ್ಲ, ನಾನೇ ತಗೋತೀನಿ. ಹೌದಾ? ಹಾಂ ಹೋಗಿ. ಸಿಕ್ತೇನಮ್ಮ? ಹಾ, ಸಿಕ್ತು. ನಾನು ಬರ್ತೀನಿ. ಸರಿನಮ್ಮ. ಅದು ಪರ್ಸ್ ಬಿಟ್ಬಿಟ್ಟು ಹೋಗಿದ್ರಂತೆ, ಅದು ತಗೊಂಡು ಹೋಗಕ್ಕೆ ಬಂದ್ರು. ಮತ್ತೆ ನಮ್ ದೀಪ ಅಳಿಯಂದ್ರು ಅವರಿಬ್ರು ಗೇಟ್ ಹತ್ರನೇ ಇದ್ದಾರೆ. ಹೌದಾ? ಸರಿ ನಡಿಯಮ್ಮ, ನಾನು ಬರ್ತೀನಿ. ಪರವಾಗಿಲ್ಲ, ನೀವು ರೆಸ್ಟ್ ಮಾಡಿ, ನಾನು ಹೋಗ್ತೀನಿ.